ನಮಸ್ತೆ ಆದ್ಮೇಲೆ ತುಂಬ ಜನ ನಮ್ಮಲ್ಲಿ ಗೊಬ್ಬರ ಹೇಗೆ ಮಾಡ್ಕೊಳ್ಳೋದು, ದನದ ಕೊಟ್ಟಿಗೆ ಗೊಬ್ಬರ ತಗೊಂಡು ಯಾವ ರೀತಿ ಎಲ್ಲ ಮಾಡ್ತಾರೆ. ನೀವು ತುಂಬ ಕಡೆ ನೋಡಿರ್ಬೋದು. ದನದ ಗೊಬ್ಬರವನ್ನು ತಗೊಂಡೋಗಿ ಕೊಟ್ಟಿಗೆಯಿಂದ ತಗೊಂಡೋಗಿ ರೋಡ್ ಪಕ್ಕದಲ್ಲೇ ಹಾಕ್ತಾರೆ. ಕೆಲವರು ಗುಂಡಿ ಮಾಡಿ ಗುಂಡಿಯೊಳಗೆ ಹಾಕ್ತಾರೆ. ಇನ್ನು ಕೆಲವರು ಅಲ್ಲಲ್ಲೇ ಗುಡ್ಡೆ ಹಾಕೊಡ್ತಾರೆ. ಯಾಗೋ ತದ್ವಾಗಿ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ನಿಮ್ಮ 1 ಎಕರೆ ಜಮೀನಿಗೆ 30ರಿಂದ 40 ದನಗಳಿದ್ದರೂ ಸಾಲೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ, ಒಂದೇ ಹಸು ಇಟ್ಕೊಂಡು 2 ಹಸು ಇಟ್ಕೊಂಡಿರಿ, ನೀವು ಎಷ್ಟೇ ಹಸು ಇಟ್ಕೊಳ್ಳಿ, ಆದರೆ ಗೊಬ್ಬರ ಮಾಡೋದಕ್ಕೆ ಕ್ರಮ ಇದೆ. ಚೆನ್ನಾಗಿ ತಿಳ್ಕೊಳ್ಳಿ. ಸುಭಾಷ್ ಪಾಳೇಕರ್ ಅವರ ಮೆಥಡ್ ಪ್ರಕಾರ ಒಂದು ಹಸು ಇದ್ದರೆ, ಒಂದೇ ಒಂದು ನಾಟಿ ಹಸು ಇದ್ದರೆ ನಾವು 30 ಎಕರೆ ಜಮೀನನ್ನು ಮೇಂಟೈನ್ ಮಾಡ್ಬೋದು. ಅಷ್ಟು ಸರಳವಾದ ಅದ್ಭುತವಾದ ಕ್ರಿಯೆ ಇದೆ ಇದು. ಅದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತೀನಿ. ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ. ಈಗ ನಮ್ಮಲ್ಲಿ ಸಾಧಾರಣವಾಗಿ ಜನ ಏನು ಮಾಡ್ತಾರೆ ಅಂದರೆ, ದನದ ಕೊಟ್ಟಿಗೆಯಿಂದ ತೊಪ್ಪೆ ತಗೊಂಡೋಗಿ ನೇರವಾಗಿ ಒಂದು ಕಡೆ ರೋಡ್ ಸೈಡಲ್ಲಿ ಗುಡ್ಡೆ ಹಾಕ್ತಾರೆ. ಆ ಗುಡ್ಡೆ ಹಾಕಿದಾಗ ಈ ರೀತಿ ಅದು ಕಂಪ್ಲೀಟ್ ಎಲ್ಲ ಬಿಸಿಲಲ್ಲಿ ನೋಡ್ತಾ ಇರ್ತದೆ. ಈ ಥರ ಹಾಕ್ಬಿಡ್ತಾರೆ. ಈ ಥರ ಹಾಕಿದಾಗ ಇರೋ ಸಾರ ಎಲ್ಲ ಏನಾಗ್ತದೆ, ಬಿಸಿಲು ಮೂಲಕ, ಅದು ವಾತಾವರಣದ ಮೂಲಕ ಎಲ್ಲ ವೇಸ್ಟಾಗಿ ಹೋಗ್ತದೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಯಾವುದೇ ಕಾರಣಕ್ಕೂ ನೋಡಿ, ಈ ಥರ ನೀವು ಕರ್ಕೊಂಡು ಬಂದು ತೊಪ್ಪೆ ಹಾಕಿದ್ರೆ, ಈ ಥರ ನೀವು ತೊಪ್ಪೆ ಇಲ್ಲಿ ತಂದು ಹಾಕಿದಾಗ ಈ ರೀತಿ ಅದನ್ನು ಬಿಡಬಾರ್ದು. ನೋಡಿ, ಈ ರೀತಿ ಹಾಕ್ಬಿಡ್ತಾರೆ. ಇದು ಒಣಗಿ ಹಾಳಾಗ್ತದೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಇಲ್ಲಿ ಮಾಡಬೇಕಾದ ಒಂದು ಕ್ರಮ, ತೊಪ್ಪೆಯನ್ನು ನಾವು ತಗೊಂಡ್ಬಂದು ಹಾಕಿದ್ರೆ ಫಸ್ಟ್ ನೆಲದಲ್ಲಿ ಒಂದು ಅಂದಾಜು ಒಂದು 4 ಅಡಿ 5 ಅಡಿ ಭೂಮಿಯಿಂದ ಮೇಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಗುಂಡಿನೇ ಮಾಡಬೇಕು ಅಂತ ಏನಿಲ್ಲ, ಮೇಲೇ ಮಾಡ್ಕೊಳ್ಳಿ. ಇಲ್ಲ ಸೈಡಲ್ಲಿ ಬೇಕಾದ್ರೆ ನೀವೇನಾದರೂ ಅದಕ್ಕೇನಾದರೂ ಇದು ಕಟ್ಕೊಳ್ಬೋದು. ಏನಾದರೂ ಒಂದು ತೊಪ್ಪೆಯನ್ನು ತಗೊಂಡ್ಬಂದು ಹಾಕುವಾಗ ಮೊದಲೇನು ಮಾಡಬೇಕಂದ್ರೆ, ನೆಲಕ್ಕೆ ಕಂಪ್ಲೀಟು ಒಣಗಿದ ಕಸವನ್ನು ಹಾಕ್ಬಿಡ್ಬೇಕು, ಅಥವಾ ಹಸಿ ಕಸವನ್ನು ಹಾಕ್ಬಿಡ್ಬೇಕು. ಹಸಿ ಕಸವನ್ನು ಹಾಕಿ ಅದ್ರ ಮೇಲೆ ಈ ರೀತಿ ಗೊಬ್ಬರವನ್ನು ಹಾಕಿ ತಕ್ಷಣ ಇಮ್ಮಿಡಿಯೇಟು ಒಂದು 2-3 ನಿಮಿಷದಲ್ಲಿ ಏನು ಮಾಡಬೇಕು, ಅದಕ್ಕೆ ಈ ರೀತಿ ಮುಚ್ಚಿಬಿಡ್ಬೇಕು. ಸೂರ್ಯನ ಬಿಸಿಲು ಬೀಳಬಾರ್ದು. ಈ ರೀತಿ ಮುಚ್ಚಿ ಏನು ಮಾಡಬೇಕು, ಈ ರೀತಿ ಬೆಡ್ ಮಾಡ್ಕೋಬೇಕು. ನೀವು ಈ ರೀತಿ ಬೆಡ್ ಮಾಡಿಕೊಂಡು ಅದು 1 ಲೇಯರು 2 ಲೇಯರು 3 ಲೇಯರು ಒಂದು 5 ಲೇಯರ್ ಹಾಕ್ಬಿಟ್ಟು ಈ ರೀತಿ ಮುಚ್ಚಿಬಿಟ್ಟು ಏನು ಮಾಡಬೇಕು, ನೀವು ಅದಕ್ಕೆ ವಾರಕ್ಕೆ 1 ದಿನ ನೀರನ್ನು ಸ್ವಲ್ಪ ಚಿಮ್ಕಿಸ್ತಾ ಇರಬೇಕು. ಮತ್ತು ಅದು ಬಿಸಿಲಿಗೆ ಯಾವತ್ತೂ ಎಕ್ಸ್ಪೋಸ್ ಆಗಬಾರ್ದು. ಪುನಃ ನೀವು ಇದ್ರ ಮೇಲೆ ಹಾಕಬೇಕಾದ್ರೆ ಪುನಃ ಇದ್ರ ಮೇಲೆ ತೊಪ್ಪೆ ಹಾಕಿ ಪುನಃ ಇದ್ರ ಮೇಲೆ ಏನು ಮಾಡ್ಬೋದು, ನೀವು ಕಸವನ್ನು ಹಾಕ್ಬೋದು. ಆಮೇಲೆ ಅದ್ರ ಮಧ್ಯದಲ್ಲಿ ಸ್ಥಳೀಯ ನಿಮ್ಮ ಜಮೀನಲ್ಲಿ ಸಿಕ್ಕುವಂಥ ಪುಡಿ ಮಣ್ಣು, ಕೆಂಪು ಮಣ್ಣು ಸ್ವಲ್ಪ ಬೇಕಾದ್ರೆ ಇದ್ರ ಮೇಲೆ ಎರಚ್ಬೋದು. ಯಾಕೆಂದರೆ ಅಲ್ಲಿರೋ ಜೀವಾಣುಗಳಿಗೆ ಮಣ್ಣು ತಿನ್ನಬೇಕು ಅಂತ ಆಗ್ತದೆ. ಆವಾಗ ಈ ರೀತಿ ಹಾಕೊಳ್ತೀವಿ. ಈ ರೀತಿ ಹಾಕೊಂಡು ಈಗ ನೀವು ಎಲ್ಲ ಮಾಡ್ಕೊಂಡು ಬರ್ಬೋದು. ಮುಚ್ಚಿದ್ದೀವಿ. ಪುನಃ ಇದ್ರ ಮೇಲೆ ತೊಪ್ಪೆ ಹಾಕೋದು, ಪುನಃ ಇದ್ರ ಮೇಲೆ ಕಸ ಏನು ಮಾಡಬೇಕಂದ್ರೆ, ಅಲ್ಲಿ ಕಸ ಹುಡ್ಕೋದಲ್ಲ, ಮೊದಲೇ ಕಸವನ್ನು ತಂದಿರ್ತಾರೆ, ಸ್ಟಾಕ್ ಇಟ್ಕೋಬೇಕು. ನೀವು ಈ ರೀತಿ ಏನು ಮಾಡಬೇಕು, ಕಸವನ್ನು ಸ್ಟಾಕ್ ಇಟ್ಕೋಬೇಕು. ಈ ಥರ ಎಲ್ಲೆಲ್ಲೋ ಅಲ್ಲಿ ವೇಸ್ಟ್ ಮಾಡೋದು, ಕಸ ಎಲೆ ಕರಗಿ ಈ ಥರ ಎಲ್ಲ ಈ ಥರ ಮಾಡಿಟ್ಕೊಂಡು ನೀವು ಇವಾಗ ನೋಡಿ, ಈಗ ಏನು ಮಾಡ್ತೀವಿ, ತಗೊಂಡ್ಬಂದು ಈಗ ಇಲ್ಲಿ ಈ ತೊಪ್ಪೆಯನ್ನು ಈ ರೀತಿ ಹಾಕ್ತೀನಿ ಇಟ್ಕೊಳ್ಳಿ. ಎಲ್ಲಿ ನೋಡಿ, ಈ ರೀತಿ ತೊಪ್ಪೆಯನ್ನು ಹಾಕಿದ್ದೀವಿ. ಈ ಥರ ತೊಪ್ಪೆಯನ್ನು ಹಾಕಿದ್ದೀವಿ. ಆ ತೊಪ್ಪೆ ನೋಡಿ, ಈ ರೀತಿ ತೊಪ್ಪೆಯನ್ನು ಹಾಕಿದ್ದೀವಿ. ಈ ರೀತಿ ತೊಪ್ಪೆಯನ್ನು ಹಾಕಿದಾಗ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ 1 ನಿಮಿಷ 2 ನಿಮಿಷ ತಗೊಂಡು ಹೀಗೆ ಎಲೆಗಳನ್ನು ತಂದು ಮುಚ್ಚಿಬೇಕು. ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು. ಪುನಃ ಇಲ್ಲೇ ತೊಪ್ಪೆ ಹಾಕೋದು, ಪುನಃ ಇದ್ರ ಮೇಲೆ ಕಸ ಹಾಕೋದು. ಕಸ ಮಾತ್ರ ಇಮ್ಮಿಡಿಯೇಟ್ ಹಾಕಬೇಕು. ಹೀಗೆ ಹಾಕ್ತಾ ಅಂದರೆ ಈ ಥರ ಮುಂದೆ ತೊಗೊಂಡು ಹೋಗ್ಬೋದು. ನಿಮ್ಮ ತೋಟದಲ್ಲಿ ಯಾವುದೇ ಕಸ ಇದನ್ನು ಈ ರೀತಿ ತೆಗೆದು ಸ್ಟಾಕ್ ಇಟ್ಕೊಳ್ಬೇಕಾದ್ರೆ ಇಲ್ಲೇನು ಮಾಡಬೇಕು, ಇದಕ್ಕೆ ಮಾಡುವಾಗ ಕಲ್ಲು, ಗಾಜು, ಕಬ್ಬಣ, ಪ್ಲಾಸ್ಟಿಕ್ಕು, ಇದು 4 ಐಟಮ್ ಇರ್ಬಾರ್ದು. ಇದೆಲ್ಲ ಮಾಡ್ಕೊಂಡು ಏನು ಮಾಡಬೇಕಂದ್ರೆ, ನೀವು ಆ ಥರ ಎಲ್ಲ ಮಾಡ್ಕೊಂಡು ಆದಮೇಲೆ 4-5 ತಿಂಗಳಲ್ಲಿ ಅದೇನಾಗ್ತದೆ, ಈ ರೀತಿ ಆಗ್ಬಿಡ್ತದೆ. ನಿಮಗೆ 4-5 ತಿಂಗಳು ನಿಮ್ಗೆ ಏನಾಗ್ತದೆ, ಈ ರೀತಿ ನೋಡಿ, ಎಲ್ಲ ಕಸ ಎಲ್ಲ ಪದ್ರ ಆಗಿದ್ರೆ ಎಲ್ಲ ಆಗಿ ಈ ಥರ ಆಗ್ಬಿಡ್ತದೆ. ನೋಡಿ, ಇದೆಲ್ಲ ಕಾಣ್ತಲ್ಲ ನಿಮಗೆ, ಈ ಥರ ಪದ್ರ ಆಗ್ತದೆ. ಇದನ್ನು ನಾವು ಏನು ಮಾಡಬೇಕು, ನೇರವಾಗಿ ನಮ್ಮ ಜಮೀನಿಗೆ ಬಳಸಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ ಗೊಬ್ಬರವನ್ನು ನಾವು ನೇರವಾಗಿ ಜಮೀನಿಗೆ ಬಳಸೋಕೆ ಹೋಗಬಾರ್ದು. ಬಳಸುವಾಗ ಏನಾಗ್ತದೆ, ಅಲ್ಲಿ ಬೇರೆ ರೀತಿಯಲ್ಲಿ ಗೊಣ್ಣೆ ಹುಳ, ಈ ಹುಳ, ಅಳು ಮುಳು ಏನೇನೋ ಉತ್ಪನ್ನ ಆಗ್ತದೆ. ಅದನ್ನು ನಾವು ಈ ರೀತಿ ನೇರವಾಗಿ ಬಳಸಬೇಕಾದ್ರೆ, ಆ ಗೊಬ್ಬರವನ್ನು ಬಳಸಬೇಕಾದ್ರೆ ನಾವೇನು ಮಾಡಬೇಕು, ನೆಲದಲ್ಲಿ ಈ ರೀತಿ ಗುಡ್ಡೆ ಬೆಡ್ ಮಾಡ್ಕೋಬೇಕು. ಈ ರೀತಿ ಬೆಡ್ ಮಾಡ್ಕೋಬೇಕು. ಈ ಬೆಡ್ ಹೇಗೆ ಮಾಡೋದು ಅಂದರೆ, 1 ಲೇಯರು ನಾವು ಕಪ್ಪು ಮಣ್ಣನ್ನು ಹಾಕಬೇಕು, 1 ಲೇಯರು ಆ ಗೊಬ್ಬರ, ದನದ ಗೊಬ್ಬರವನ್ನು ಹಾಕಬೇಕು. ನೋಡಿ, ಈ ರೀತಿ ದನದ ಗೊಬ್ಬರ ಹಾಕ್ಬೇಕು. ಈ ಥರ ದನದ ಗೊಬ್ಬರ ಹಾಕ್ಬಿಟ್ಟು ಈ ಬಿಳಿದು ಯಾವುದಪ್ಪ ಅಂದರೆ ಡೈಕೋಡರ್ಮ ಸೂಡೋಮೋನಾಸ್ನ ಇಲ್ಲಿ ಹಾಕೋಬೇಕು. ಅದಲ್ಲ ಮಟ್ಟಿ ಹೀಗೆ 1 ಲೇಯರ್ ಮಣ್ಣು, 1 ಲೇಯರ್ ಈ ರೀತಿ ಗೊಬ್ಬರ, ದನದ ಗೊಬ್ಬರ,
ಅದಕ್ಕೆ ಡೈಕೋಡರ್ಮಾ ಸೂಡೋಮೋನಾಸ್ ಹಾಕ್ಬಿಟ್ಟು ಅದ್ರ ಮೇಲೆ ತೆಳ್ಳಗೆ ಕೆಂಪು ಮಣ್ಣನ್ನು ಹಾಕಬೇಕು. ಕೆಂಪು ಮಣ್ಣನ್ನು ಹಾಕಬೇಕು. ಒಂದು 2 ಇಂಚು 3 ಇಂಚು ಮಣ್ಣು ಬಿದ್ದರೆ ಸಾಕು. ಹಾಕೊಂಡು ಹೋಗಿ 1 2 ಇಂಚು 3 ಇಂಚು ಮಣ್ಣನ್ನು ಈ ರೀತಿ ಹಾಕೊಂಡು ಹೋಗ್ಬೇಕು. 2 ಇಂಚು 3 ಇಂಚು ಮಣ್ಣನ್ನು ಹಾಕೋದು. ಪುನಃ ಅದ್ರ ಮೇಲೆ ದನದ ಗೊಬ್ಬರ ಹಾಕೋದು. ಅದೇ ಇಲ್ಲಿರೋ ಗೊಬ್ಬರವನ್ನು ತಗೊಂಡು ಅದ್ರ ಮೇಲೆ ಹಾಕೋದು. ಪುನಃ ಅದ್ರ ಮೇಲೆ ಕಪ್ಪು ಮಣ್ಣು ಹಾಕೋದು. ದನದ ಮಣ್ಣು ಹಾಕೋದು, ದನದ ಗೊಬ್ಬರ ಹಾಕೋದು, ಕಪ್ಪು ಮಣ್ಣು ಹಾಕೋದು, ಕೆಂಪು ಮಣ್ಣು ಹಾಕೋದು. ಈಗೇನು ಮಾಡಬೇಕು, ಇಲ್ಲಿ ನೀವು 30% ದನದ ಗೊಬ್ಬರ, 30% ಕೆಂಪು ಮಣ್ಣು, 30% ಕಪ್ಪು ಮಣ್ಣು, 10% ನಾವು ಮರಳನ್ನು ಇಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಕಸ ಕಡ್ಡಿಯನ್ನು ಈಗ ನಾವು ಮಿಕ್ಸ್ ಮಾಡೋದಿಲ್ಲ. ಈ ರೀತಿ ಬೆಡ್ ಮಾಡಿ ಇಟ್ಕೊಂಡು ಇದನ್ನೇನು ಮಾಡಬೇಕು, ಒಂದು 8-10 ದಿನ ಆದಮೇಲೆ ಕ್ಲೀನಾಗಿ ಅದನ್ನು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಗುಡ್ಡೆ ಹಾಕ್ಕೊಂಡು ಇಲ್ಲಿ ನಾವು ಒಂದು 4 ತಿಂಗಳಿಂದ 6 ತಿಂಗಳವರೆಗೆ ಇಲ್ಲೇ ಇಡಬೇಕು. ಅಂದರೆ ಪ್ರತಿ ತಿಂಗಳಿಗೆ ಒಂದು ಸಲ ಇಲ್ಲ 40 ದಿನಕ್ಕೆ ಒಂದು ಸಲ ಇದನ್ನ ಮಿಕ್ಸ್ ಮಾಡಿದ್ರೆ ಆ ಕಡೆ ಈ ಕಡೆಗೆ ನಾವು ಬೆಡ್ನ ಚೇಂಜ್ ಮಾಡ್ತಾಯಿದ್ರೆ ನಮಗೆ ಪುಡಿ ಆದ ಉದುರಾದ ಮಣ್ಣು ಸಿಗ್ತದೆ. ಹಾಗೇನು ಮಾಡಬೇಕು, ನೀವು ತಪ್ಪೆ ಗುಂಡಿ ಹತ್ರನೇ ಕೆಂಪು ಮಣ್ಣು ಸ್ಟಾಕ್ ತಂದು ಇಟ್ಕೋಬೇಕು, ಕಪ್ಪು ಮಣ್ಣು ತಂದು ಸ್ಟಾಕ್ ಇಟ್ಕೋಬೇಕು, ದನ ಗೊಬ್ಬರನೂ ಸ್ಟಾಕ್ ಇಟ್ಕೋಬೇಕು. ಅವಾಗ ಏನಾಗ್ತದೆ, ನಿಮಗೆಲ್ಲ ಒಂದೇ ಸಮಯದಲ್ಲಿ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಇದು ತುಂಬ ಅನುಕೂಲ ಆಗ್ತದೆ. ಈ ರೀತಿ ನೀವು ಗೊಬ್ಬರವನ್ನು ತಯಾರು ಮಾಡಿ ನಿಮ್ಮ ಜಮೀನಿಗೆ ಹಾಕಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ರೀತಿಯ ಕೀಟಗಳು ಮತ್ತು ಗೊಣ್ಣೆ ಹುಳ ಅದು ಇದು ಅಂತೆಲ್ಲ ಏನೇನು ಹೇಳ್ತಿಲ್ಲ, ಅದು ಯಾವುದು ಉತ್ಪನ್ನ ಆಗೋದಿಲ್ಲ. ಮತ್ತು ಅದು ಗೊಬ್ಬರ ಯಾವಾಗಲೂ ಕಾಫಿ ಪುಡಿ ಕಲರ್ ಇರ್ತದೆ, ಪುಡಿಯಾಗಿ ಉದುರಾಗಿರ್ತದೆ. ಆಮೇಲೆ ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸೇರಿರ್ತದೆ. ಮತ್ತು ಇದಕ್ಕೆ ನಾವೇನು ಮಾಡ್ತೀವಿ, ಮಧ್ಯದಲ್ಲಿ ನಮ್ಮ ತೋಟದಲ್ಲಿ ಯಾವುದಾದ್ರೂ ಕಳೆ ಗಿಡ ಸಿಗ್ತದೆ ಅದನ್ನೆಲ್ಲ ಡ್ರಮ್ಮಲ್ಲಿ ಕೊಳೆ ಹಾಕಿ ಆ ನೀರನ್ನು ಹಾಕ್ತೀವಿ, ಜೀವಾಮೃತದ ನೀರನ್ನು ಹಾಕ್ತೀವಿ, ಆಮೇಲೆ ಗೋಕುಪಾಮೃತದ ನೀರನ್ನು ಎಲ್ಲ ಹಾಕ್ತೀವಿ, ಅಲ್ಲಿ ಹಾಕ್ಬಿಟ್ಟಿರ್ತೀವಿ. ಎಲ್ಲಿ ಆ ಗೊಬ್ಬರ ಮಾಡುವಾಗಲೇ ಅದನ್ನೆಲ್ಲ ಹಾಕ್ತೀವಿ. ಇಲ್ಲಿ ನಾವು ಹಾಕೊಂತದ್ದು ಯಾವುದಪ್ಪ ಅಂದರೆ ನಿಮ್ಮ ಎಕ್ಕದೆಲೆ, ಬೇವಿನ ಎಲೆ, ಉಗಣಿ ಎಂಬು ಇಂಥದ್ದನ್ನೆಲ್ಲ ಕೊಳಿಸಿ ಅದರ ನೀರನ್ನು ನಾವು ಒಂದು 8 ದಿನಕ್ಕೆ 9 ದಿನಕ್ಕೆ ಒಂದೊಂದು ಸಲ ಇದ್ರ ಮೇಲೆ ಚಿಮುಕಿಸ್ತಾ ಇರ್ಬೋದು. ಚಿಮುಕಿಸ್ಬಿಟ್ಟು ಇದ್ರ ಮೇಲೆ ಏನು ಮಾಡಬೇಕು, ನಾವು ಸೋಗೆಯನ್ನು ಮುಚ್ಚಿಬಿಡ್ಬೇಕು. ಗರಿಯನ್ನು, ತೆಂಗಿನ ಗರಿಯನ್ನು ಮುಚ್ಚಿಬಿಡ್ಬೇಕು. ಅಥವಾ ನಿಮ್ಮಲ್ಲಿ ಏನಾದರೂ ಕಸ ಕಡ್ಡಿ ಸಿಕ್ಕದೆ ಇದ್ರ ಮೇಲೆ ಮುಚ್ಚಿಬಿಟ್ರೆ ಇದ್ರ ಮೇಲೆ ಬಿಸಿಲು ಬೀಳೋದಿಲ್ಲ. ಆಮೇಲೆ ಸಾಧ್ಯ ಆದರೆ ಇದ್ರ ಮೇಲೆ ನೀರು ಚೆಲ್ಬಿಟ್ಟು ನೀವು ಉರುಳಿಯನ್ನು ಬೇಕಾದ್ರೆ ಹಾಕ್ಬೋದು, ಸೆಣಬನ್ನು ಹಾಕ್ಬೋದು. ಇದ್ರ ಮೇಲೆ ಈ ರೀತಿ ಮಾಡಿಕೊಂಡಾಗ ಆ ಗೊಬ್ಬರದಲ್ಲಿ ಪೂರ್ತಿ ಪೋಷಕಾಂಶ ಇರ್ತದೆ. ಆ ಪೋಷಕಾಂಶದ ಗೊಬ್ಬರವನ್ನು ನೀವು ಗಿಡ ನೆಡುವಾಗ ಒಂದು ಸಲ ಹಾಕ್ಬಿಟ್ಟು ಅದಕ್ಕೆ ಏರ್ ಬೊಬ್ಬಲ್ ಬರೋಷ್ಟು ನೀರು ಹಾಕಿ ಗಿಡ ನೆಡಬೇಕಾದ್ರೆ ಮತ್ತೆ ಹೇಳ್ತೀನಿ, ನೀವು ಯಾವ ಊರಿಂದ ಗಿಡ ತರ್ತೀವಿ 70 ಕಿಲೋಮೀಟ್ರ್ ಒಳಗಡೆಯಿಂದ ತಂದರೆ ತೊಂದರೆ ಇಲ್ಲ. 70 ಕಿಲೋಮೀಟ್ರ್ಗಿಂತ ದೂರದಿಂದ ಗಿಡ ತರೋದಾದರೆ ಆ ಗಿಡವನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ನೆಡುವಂಥ ತೋಟದಲ್ಲಿ ಒಂದು 48 ದಿನ ಇಟ್ಕೊಳ್ಬೇಕು. 48 ದಿನ ಯಾಕೆ ಇಡಬೇಕು ಅಂತ ಹೇಳಿದ್ರೆ, ಆ 48 ದಿನದಲ್ಲಿ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಇಲ್ಲ 2 ಅಮಾವಾಸ್ಯೆ ಒಂದು ಹುಣ್ಣಿಮೆ ಬರ್ತದೆ. ಆಗ ಅಲ್ಲಿಯ ನೀರನ್ನು ಕುಡಿದು ಅಲ್ಲಿಯ ಬಿಸಿಲಿನ ವಾತಾವರಣ ತಗೊಂಡು ಆ ಗಿಡ ಏನಾಗ್ತದೆ ಅಲ್ಲಿಗೆ ಸೆಟ್ ಆಗ್ತದೆ. ಆಮೇಲೆ ಏನು ಮಾಡಬೇಕು, ಆ ಗಿಡವನ್ನು ನೀವು ನೆಡಬೇಕು. ನೆಡುವಾಗ ಗುಂಡಿ ಎಷ್ಟು ತೆಗಿಬೇಕು ಅನ್ನೋದೆಲ್ಲದು ಪ್ರಶ್ನೆ. ನಿಮ್ಮ ಪ್ಲಾಸ್ಟಿಕ್ ಕವರಲ್ಲಿ ಗಿಡ ತರ್ತೀರಲ್ವ, ಆ ಗಿಡ ಎಷ್ಟು ಅಗಲ ಇದೆ ಅದು ನೋಡಿ ಅಷ್ಟೇ ಗುಂಡಿ ತೆಗಿಬೇಕು. ಅದಕ್ಕಿಂತ 1 ಇಂಚು 2 ಇಂಚು ಅಗಲ ಆದರೂ ತೊಂದರೆ ಏನಿಲ್ಲ. ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ನೆಲದಲ್ಲಿ ಇಳಿಸಿ ಅದ್ರ ಸುತ್ತ ಏರ್ ಬಬ್ಬಲ್ ಬರೋಷ್ಟು ವಾರ್ಮಿಂಗ್ ಕಾಂಪೋಸ್ಟು ಫುಲ್ಲು ವಾರ್ಮಿಂಗ್ ಕಾಂಪೋಸ್ಟ್ ಹಾಕ್ಬಿಡ್ಬೇಕು ಅದ್ರ ಫುಲ್ಲು. ಆಗ ಏರ್ ಬಬ್ಬಲ್ ಬರೋಷ್ಟು ಅದಕ್ಕೆ ನೀರು ಹಾಕಿ ಆಮೇಲೆ ಅದ್ರ ಸುತ್ತ ಪುನಃ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಅದಕ್ಕೆ ಒಂದು 4 ಎಕ್ಕದೆಲೆ ಹಾಕ್ಬಿಟ್ಟು ಉಗಣಿ ಎಂಬು ಹಾಕ್ಬಿಟ್ಟು ನೆಟ್ಟರೆ ಆ ಗಿಡಕ್ಕಿನ್ನು ಲೈಫ್ ಲಾಂಗ್ ಯಾವುದೇ ಗೊಬ್ಬರವನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಮಾಡಿದ್ರೆ ನೀವು ನೆಟ್ಟಿರೋಂಥ ಗಿಡ ಯಾವುದೂ ಹಾಳಾಗೋದಿಲ್ಲ. ಮತ್ತು ಅದು ಮಿತವಾದ ನೀರನ್ನು ತಗೊಳ್ತದೆ. ಆಮೇಲೆ ಭೂಮಿಗೆ ಬೇಕಾದಂಥ ತೇವಾಂಶವನ್ನು ಅದರಲ್ಲೇ ಮೇಂಟೈನ್ ಮಾಡ್ಕೊಳ್ತದೆ. ಆಮೇಲೆ ಗಿಡಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶವನ್ನು ಕೊಡ್ತದೆ. ಈ ಸಮಯದಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿಗೆ ಎಕ್ಕದೆಲೆಯನ್ನು ಕೊಳೆ ಹಾಕಿ ಉಗಣಿ ಎಂಬನ್ನು ಕೊಳೆ ಹಾಕಿ ಅದರ ನೀರನ್ನು ನಾವು ಇದ್ರ ಮೇಲೆ ಚಿಮುಕಿಸ್ತಾ ಬರ್ಬೋದು. ಮತ್ತು ಪುನಃ ಬೇಕಾದ್ರೆ ನೀವು ಡೈಕೋಡರ್ಮಾ ಸೂಡೋಮೋನಾಸನ್ನು ಇಲ್ಲಿಗೆ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು. ಡೈಕೋಡರ್ಮಾ ಸೂಡೋಮೋನಾಸಿಂದ ಯಾವುದೇ ಒಂದು ದುಷ್ಪರಿಣಾಮ ಅಡ್ಡ ಪರಿಣಾಮ ಯಾವುದೂ ಇರೋದಿಲ್ಲ. ಈ ರೀತಿ ನೀವು ಮಾಡಿಕೊಂಡಾಗ ಬೇಸಿಗೆಯಲ್ಲಿ ಮತ್ತು ಇದನ್ನು ಬಿಲ್ಡಿಂಗ್ ಒಳಗಡೆ ಮಾಡಿದ್ರೆ ತುಂಬ ಒಳ್ಳೆಯದು. ಆ ರೀತಿಯೆಲ್ಲ ಇನ್ನು ಸೌಕರ್ಯಗಳು ನಾವು ಮುಂದೆ ಮಾಡ್ತೇವೆ. ಅದನ್ನು ಈಗ ಓಪನ್ ಪ್ಲೇಸಲ್ಲಿ ಮಾಡಿದ್ದೀವಿ. ಇದನ್ನು ಓಪನ್ ಪ್ಲೇಸಲ್ಲಿ ಲೆಕ್ಕದಲ್ಲಿ ಮಾಡೋಂಗಿಲ್ಲ. ನಾವು ಏನಿದ್ರು ಇದಕ್ಕೊಂದು ದೊಡ್ಡ ಶೆಡ್ ಹಾಕ್ಕೊಳ್ಬೇಕು. ಶೆಡ್ ಹಾಕ್ಕೊಂಡು ಒಳಗಡೆ ಮಾಡಿದ್ರೆ ಅದು ಭಾಳ ಚೆನ್ನಾಗಿರ್ತದೆ. ಆಗ ನಿಮಗೆ ಸೆಟ್ ಆಗ್ತದೆ. ಇನ್ನೂ ನೀವು ಚೆನ್ನಾಗಿ ಮಾಡೋದಾದರೆ ಈಗ ನಾವು ಯಾವುದೋ ಬೇರೆ ಊರಲ್ಲಿ ತೋಟ ಮಾಡುವಾಗ ನಾವು ಈ ರೀತಿ ಗೊಬ್ಬರಗಳನ್ನು ರೆಡಿ ಮಾಡಿ ಆ ತೋಟದ ಜಮೀನಿನ ಮಣ್ಣನ್ನು ತಂದು ಇದ್ರ ಜೊತೆಲಿ ಮಿಕ್ಸ್ ಮಾಡಿಕೊಂಡು 15-20 ದಿನ ಆದಮೇಲೆ ನಾವು ಗಿಡಗಳನ್ನ ನೆಡುವಂಥ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ಆ ಮಣ್ಣು ಇಲ್ಲಿರೋ ಜೀವಾಣುಗಳಿಗೂ ಒಂದು ರಿಲೇಷನ್ಶಿಪ್ ಬೆಳಿಬೇಕು. ಆಮೇಲೆ ಅಲ್ಲೋಗಿ ಅದು ಡೆವಲಪ್ ಆಗಬೇಕು. ಅದಕ್ಕೆಲ್ಲ ತುಂಬ ಬೇರೆ ವಿಧಾನಗಳಿದೆ. ಅದನ್ನೆಲ್ಲ ಮುಂದೆ ಹಂತವಾಗಿ ತಿಳಿಸ್ತೀನಿ. ಗೊಬ್ಬರ ಮಾಡೋದ್ರ ಬಗ್ಗೆ ಈಗ ಅರ್ಥ ಆಯ್ತಲ್ಲ. ಸುಮ್ಮನೆ ಎಲ್ಲೋ ರಸ್ತೆ ಬದಿಯಲ್ಲಿ ಗುಡ್ಡೆ ಹಾಕಿದ್ದು ಗೊಬ್ಬರವನ್ನು ದುಡ್ಡು ಕೊಟ್ಟು ತಂದು ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಇಂಥ ಗೊಬ್ಬರವನ್ನು ಸ್ವಲ್ಪನೇ ನಿಮ್ಮ ಜಮೀನಿಗೆ ಹಾಕಿದ್ರು
ಅದು ಭಾಳ ಅದ್ಭುತವಾಗಿರ್ತದೆ. ನಮಸ್ತೆ.